ನೀರಲ್ಲಿ ಆಡ್ತಾನೆ ಇರ್ತೀವಿ ಅಲ್ವಾ. ಅಡಿಗೆ ಆಗಿ ಇನ್ನೊಂದಾಗ್ಲಿ ಬಟ್ಟೆ ಒಗೆಯೋದಾಗ್ಲಿ ಮಾಡ್ತಾನೆ ಇರ್ತೀವಿ. ಅವಾಗ ಏನಾಗುತ್ತೆ, ಇನ್ನು ಸೆಪ್ಟಿಕ್ ಜಾಸ್ತಿ ಆಗತ್ತೆ. ಆಯ್ತಾ, ಸೆಪ್ಟಿಕ್ ಜಾಸ್ತಿ ಆದಾಗ ನಿಮ್ಗೆ ತೊಂದರೆ. ಆಯ್ತಾ, ಅದಕ್ಕೆ ನೀವು ಮಾಸ್ಕ್ ಮತ್ತೆ ಗ್ಲೌಸ್ ತುಂಬಾ ಕಂಪಲ್ಸರಿಯಾಗಿ ಯೂಸ್ ಮಾಡಿ. ಹೇಗೆ ನೀವು ಯೂನಿಫಾರ್ಮ್ ನೀವು ಹಾಕೊಂತೀರಾ ಬಂದ ತಕ್ಷಣ, ಅದೇ ತರ ನೀವು ಮಾಸ್ಕ್ ಮತ್ತೆ ಗ್ಲೌಸಸ್ ಹಾಕೊಂಡು ಕೆಲಸ ಮಾಡಿ. ನೀವಿದ್ರೆ ನಿಮ್ ಫ್ಯಾಮಿಲಿ ಅಲ್ವಾ, ನಿಮ್ಮಿಂದಾನೇ ಸಮಾಜ ಅಲ್ವಾ, ನಿಮ್ಮಿಂದ ನಾವುಗಳು ಕೂಡ. ನೀವಷ್ಟು ಕ್ಲೀನ್ ಆಗಿ ಇಡೋದ್ರಿಂದ ನಾವು ಹೈಜಿನಿಕ್ ಆಗಿರ್ಬೋದು. ಓಕೆ, ಶೂ ರೆಗ್ಯುಲರ್ ಹಾಕೋತೀವಿ ಅಲ್ವಾ. ನಾನು ಅವಾಗ ಹೇಳ್ದಂಗೆ ಬಾಟಲ್ಗಳು ಮಾತ್ರ ಯಾರು ಮಾತ್ರ ಏನು ಕೆಲಸ ಮಾಡಕ್ ಹೋಗ್ಬೇಡಿ. ಆಮೇಲೆ ಚಪ್ಪಲಿ ಹಾಕೊಂಡಿದ್ದೀನಲ್ಲ ಪರವಾಗಿಲ್ಲ, ಇಲ್ಲ ಶೂಸ್ ಕಡ್ಡಾಯವಾಗಿ ಹಾಕೊಳ್ಳಿ. ಒಂದು ಗ್ಲಾಸ್ ಪೀಸ್ ಚೂರಾಯ್ತು ಅದ್ರ ಮೇಲೆ ಕಾಲಿದ್ದೀರಾ. ಪಾದ ಕೆಳಪಾದ ಬಹಳ ಸಾಫ್ಟ್ ಇರುತ್ತೆ, ಚುಚ್ಕೊಳ್ಳುತ್ತೆ, ಮಳೆ ಇರುತ್ತೆ, ಇನ್ನೊಂದು ಮತ್ತೊಂದು ಇರುತ್ತೆ. ಎಸ್ಪೆಷಲಿ ಏನಾದ್ರೂ ಡಯಾಬಿಟಿಕ್ ಶುಗರ್ ಏನಾದ್ರೂ ಇದ್ರೆ ಇನ್ನೂ ಅದು ಗಾಯವಾಸಿ ಆಗೋಕ್ಕೆ ತುಂಬಾ ಲೇಟ್ ಆಗುತ್ತೆ. ಹಂಗಾಗಿ ನೀವು ನಿಮ್ ಪ್ರಿಕಾಷನ್ಸ್ ಯೂಸ್ ಮಾಡ್ಕೊಂಡು ಕೆಲಸ ಮಾಡಿ. ಆಯ್ತಾ, ಯಾವುದೇ ಒಂದು ನಿಲ್ಲಿಸ್ಬಿಟ್ಟು ಒಂದು ಕಸ ಎತ್ತವಾಗಾಗಿರ್ಬೋದು, ದುಡ್ಸೋವಾಗಾಗಿರ್ಬೋದು, ಏನೋ ಅಚಾನಕ್ ಆಗಿ ಒಂದು ಗಾಯ ಆಯ್ತು, ಅದನ್ನ ಸೆಪ್ಟಿಕ್ ಆಗೋವರೆಗೂ ನೀವು ತಗೋ. ನೀರಲ್ಲಿ ಆಡ್ತಾನೆ ಇರ್ತೀವಿ ಅಲ್ವಾ. ಅಡಿಗೆ ಆಗಿ ಇನ್ನೊಂದಾಗ್ಲಿ ಬಟ್ಟೆ ಒಗೆಯೋದಾಗ್ಲಿ ಮಾಡ್ತಾನೆ ಇರ್ತೀವಿ. ಅವಾಗ ಏನಾಗುತ್ತೆ, ಇನ್ನು ಸೆಪ್ಟಿಕ್ ಜಾಸ್ತಿ ಆಗತ್ತೆ. ಆಯ್ತಾ, ಸೆಪ್ಟಿಕ್ ಜಾಸ್ತಿ ಆದಾಗ ನಿಮ್ಗೆ ತೊಂದರೆ. ಆಯ್ತಾ, ಅದಕ್ಕೆ ನೀವು ಮಾಸ್ಕ್ ಮತ್ತೆ ಗ್ಲೌಸ್ ತುಂಬಾ ಕಂಪಲ್ಸರಿಯಾಗಿ ಯೂಸ್ ಮಾಡಿ. ಹೇಗೆ ನೀವು ಯೂನಿಫಾರ್ಮ್ ನೀವು ಹಾಕೊಂತೀರಾ ಬಂದ ತಕ್ಷಣ, ಅದೇ ತರ ನೀವು ಮಾಸ್ಕ್ ಮತ್ತೆ ಗ್ಲೌಸಸ್ ಹಾಕೊಂಡು ಕೆಲಸ ಮಾಡಿ. ನೀವಿದ್ರೆ ನಿಮ್ ಫ್ಯಾಮಿಲಿ ಅಲ್ವಾ, ನಿಮ್ಮಿಂದಾನೇ ಸಮಾಜ ಅಲ್ವಾ, ನಿಮ್ಮಿಂದ ನಾವುಗಳು ಕೂಡ. ನೀವಷ್ಟು ಕ್ಲೀನ್ ಆಗಿ ಇಡೋದ್ರಿಂದ ನಾವು ಹೈಜಿನಿಕ್ ಆಗಿರ್ಬೋದು. ಓಕೆ, ಶೂ ರೆಗ್ಯುಲರ್ ಹಾಕೋತೀವಿ ಅಲ್ವಾ. ನಾನು ಅವಾಗ ಹೇಳ್ದಂಗೆ ಬಾಟಲ್ಗಳು ಮಾತ್ರ ಯಾರು ಮಾತ್ರ ಏನು ಕೆಲಸ ಮಾಡಕ್ ಹೋಗ್ಬೇಡಿ. ಆಮೇಲೆ ಚಪ್ಪಲಿ ಹಾಕೊಂಡಿದ್ದೀನಲ್ಲ ಪರವಾಗಿಲ್ಲ, ಇಲ್ಲ ಶೂಸ್ ಕಡ್ಡಾಯವಾಗಿ ಹಾಕೊಳ್ಳಿ. ಒಂದು ಗ್ಲಾಸ್ ಪೀಸ್ ಚೂರಾಯ್ತು ಅದ್ರ ಮೇಲೆ ಕಾಲಿದ್ದೀರಾ. ಪಾದ ಕೆಳಪಾದ ಬಹಳ ಸಾಫ್ಟ್ ಇರುತ್ತೆ, ಚುಚ್ಕೊಳ್ಳುತ್ತೆ, ಮಳೆ ಇರುತ್ತೆ, ಇನ್ನೊಂದು ಮತ್ತೊಂದು ಇರುತ್ತೆ. ಎಸ್ಪೆಷಲಿ ಏನಾದ್ರೂ ಡಯಾಬಿಟಿಕ್ ಶುಗರ್ ಏನಾದ್ರೂ ಇದ್ರೆ ಇನ್ನೂ ಅದು ಗಾಯವಾಸಿ ಆಗೋಕ್ಕೆ ತುಂಬಾ ಲೇಟ್ ಆಗುತ್ತೆ. ಹಂಗಾಗಿ ನೀವು ನಿಮ್ ಪ್ರಿಕಾಷನ್ಸ್ ಯೂಸ್ ಮಾಡ್ಕೊಂಡು ಕೆಲಸ ಮಾಡಿ. ಆಯ್ತಾ, ಯಾವುದೇ ಒಂದು ನಿಲ್ಲಿಸ್ಬಿಟ್ಟು ಒಂದು ಕಸ ಎತ್ತವಾಗಾಗಿರ್ಬೋದು, ದುಡ್ಸೋವಾಗಾಗಿರ್ಬೋದು, ಏನೋ ಅಚಾನಕ್ ಆಗಿ ಒಂದು ಗಾಯ ಆಯ್ತು, ಅದನ್ನ ಸೆಪ್ಟಿಕ್ ಆಗೋವರೆಗೂ ನೀವು